ಹುಚ್ಚಿನ ಸಹವಾಸ ಹುಚ್ಚಿನ ಸುದ್ದಿ ಇವತ್ತು ಬೇಡ. ನಿಮಗೆ ಹೇಳಿದ್ದು ಮತ್ತೆ ಸುಳ್ಳ ಹೇಳುದು. ಈ ಹಳೆ ಮುದುಕರಿದ್ರೆ ಮನೆಯಲ್ಲೆಲ್ಲ ಕೊಳಕೆ ಎನ್ನುವ ಹಾಗೆ ಅಂಗಳದಲ್ಲಿ ಉಗುಳಿ ಹಾಕುದು ಹೇಸಿಗೆ ನರ್ಕದ ಬಟ್ಟ. ಹೌದೇ? ನಾವು ನಮ್ಮಂತ ಮುದುಕರಿದ್ರೆ ನೀವು ಅಂತ ಹೆಣ್ಮಕ್ಳು ಹೆಂಗಸರು ಹೇಳುವುದೇ ಹೇಗೆ? ಅದೇ ನಾಳೆ ಆ ಮುದುಕರು ಸತ್ರ ಹೇಳುವುದೇನು ಗೊತ್ತಾ? ಎಂತದ್ದು? ಏ ದ್ಯಾವ್ರೆ, ಆ ಪುಣ್ಯಾತ್ಮ ಇದ್ದಿದ್ರೆ ಮನೆ ಜಗ್ಲಿಲ್ ಕೂತ್ಕೊಂಡು ಕೋಳಿ ಓಡಿಸ್ಕೊಂಡಾದ್ರೂ ಇರ್ತಿದ್ದ. ಈಗ ಎಲ್ಲಾ ನಾವೇ ಮಾಡಿ ಸಾಯ್ಬೇಕು ಅಂತಾರೆ. ಅವ್ರ ಬಾಯಿನೇ ಹೇಳುವುದು ಕೊನೆಗೆ. ಅದು ಗೊತ್ತಾ? ಅಲ್ಲ, ನೀವು ಭಟ್ರ ಹೌದಾ? ಅಂದ್ರೆ ಹೆಗ್ಡೇರ ಭಟ್ರ ಎಂತದ್ದು ನೀವು? ಎಂತಕ್ಕೆ ನೀವು ಭಟ್ರಲ್ಲ. ಎಂತ ಬ್ಯಾಡ್ದವ್ದು ಮಾತಾಡ್ಬೇಡ. ಬ್ಯಾಡ್ದಲ್ಲ. ನಮ್ಮ ಅಪ್ಪಯ್ಯ, ಅಜ್ಜ, ಮುತ್ತಜ್ಜ, ನಮ್ಮ ಅಜ್ಜಿ ಬಂಡಾರಿ, ಅಪ್ಪಯ್ಯ ಅಜ್ಜಿ ಭಟ್ಟಾಲಿಲ್ವೇ? ಏ ಇಲ್ವಾ? ಇಲ್ಲಿ ಮಳ್ ಮಾತಾಡ್ಬೇಡ. ನಮ್ದು ರಾವಣ ಸಂತಾನ ಅಲ್ಲ. ಸರಿ ಕಲ್ಪನೆ ಮಾಡ್ಕೋ. ನಾನು ನಿಮ್ಮ ಜಾತಕ ಕೇಳಿದ್ದು. ಅಲ್ಲ, ಜಾತಕ ಅಲ್ಲ, ಅದು ತಲೆ ಮೇಲೆ ಬೋಡ್ಸ್ಬಿಡ್ಲ ಜಾತಕ ಅಂದ್ರೆ. ವಂಶರಕ್ಷೆ ಹೇಳಿದ್ದು ನಾನು. ಜಾತಕ ಅದು ಬ್ರಾಹ್ಮಣರ ಜಾತಕ ಅಂತಾರೆ ಅದಕ್ಕೆಲ್ಲ. ನೀನೊಂದು ಹೆಡ್ಡಿ. ಎಂತದೋಳು? ಯಾಕೆ ಹೇಳಿದ್ರಿ ನೀವು ಭಟ್ರ ಹೌದಾ ಅಂತ? ಎಂತ ಕೇಳಿದೆ? ಬ್ರಾಹ್ಮಣರ ಮನೆ ಅಂಗಡದಲ್ಲಿ ಕೋಳಿ ಇರ್ತದ? ಏನು ಭಟ್ರು ಕೋಳಿ ಸಾಕ್ತಾರ? ಭಟ್ರು ಕೋಳಿ ಸಾಕ್ತರು ಅಂತ ಹೇಳಿದ್ನ ನಾನು. ಮತ್ತೆ ಭಟ್ರ ಮನೆ ಅಂಗಳದಲ್ಲಿ ಎಲ್ಲಿಂದ ಬರ್ತದೆ ಅದು? ಭಟ್ರ ಮನೆ ಪಕ್ಕದಲ್ಲಿ ಭಂಡಾರಿ ಮನೆ ಇದ್ರೆ ಭಂಡಾರಿ ಮನೆ ಕೋಳಿ, ಭಟ್ರ ಮನೆ ಬರಬಾರ್ದು ಅಂತುಂಟ. ನಿಂಗೆ ವಿಷಯ ಗೊತ್ತಿಲ್ಲ ಏನು? ಭಂಡಾರಿ ಮನೆ ಕೋಳಿ ಭಟ್ರ ಮನೆಗೆ ಬರುದು. ಎಂತದಕ್ಕೆ? ಭಂಡಾರಿ ಮನೆಯಲ್ಲಿ ಎಷ್ಟೊತ್ತಿ ನೆಂಟರು ಬರ್ತಾರೆ ಅಂತ ಹೇಳಲಿಕ್ಕಿಲ್ಲ. ನೆಂಟರು ಬಂದ್ರೆ ಆ ಪಾಪಿ ಮಗ ಕುತ್ತಿಗೆ ತಿರುಪಿದ್ರು ತಿರುಪಿದ್ದಾನೆ. ಇದಕ್ಕೆ ಸಂಚಕಾರ. ಸಂಚ ಅದ್ರ ಪ್ರಾಣಕ್ಕೆ ಸಂಚಕಾರ. ಅದಕ್ಕಾಗಿ ಭಟ್ರ ಮನೆ. ಅದು ಮನೆ ಬುಡದಲ್ಲಿ ಇದ್ದದ್ದು ಒಂದೊಂದೇ ಹೋದದ್ದು ನೋಡಿದೆ. ಅದು ಉಳಿದದ್ದು ಪೂರ್ತಿ ಭಟ್ರ ಮನೆ ಬದಿಗೆ ಇರುವುದು. ಭಟ್ರ ಮತ್ತೆ ಎಂತ ಪರಿಸ್ಥಿತಿಯಲ್ಲೂ ಆ ಭಂಡಾರಿ ಮನೆ ಕೋಳಿಗೆ ಹೊಡೆಯುವುದಿಲ್ಲ ಅವರು. ಎಂತದ ಹೊಡೆಯುವುದಿಲ್ಲ? ಆ ಭಂಡಾರಿ ಬಾಯಿ ಬಂದ ಬಯಸಾಯ್ತಾ ಅವನ ಬಾಯಿ ಯಾರು ಬೀಳುವುದು ಅಂತ. ಭಟ್ರ ಬುದು ಅಂತಾರಲ್ಲ, ನಿಮಗೂ ಗೊತ್ತಾಗಿದೆ. ಎಂತದು? ಭಂಡಾರಿ ಬಾಯಿ ಬಂದ ಹೇಳ್ತಾ ಅವನ ಬಾಯಿ ಹಾಳೆ. ನಾನೇ ಹೇಳ್ತೆ. ಆದ್ರೆ ಅವನ ಅಂತರಂಗ ಒಳ್ಳೇದು, ಅದಕ್ಕೆ ಬೆಲೆ ಸಿಗಲಿಲ್ಲ. ಇವತ್ತಿನ ಕಾಲ ಅದಲ್ಲಲ್ಲ. ಆದ್ರೆ ಭಂಡಾರಿ ಬಾಯಿ ಹಾಳೆ ಇರ್ಲಿ. ಈಗ ಯಾರು ಬಾಯಿ ಹಾಳು ಯಾರು ಬಾಯಿ ಕೆಟ್ಟದೆನ್ನೋದಕ್ಕಿಂತಲೂ ನಿಮಗೆ ಎಷ್ಟು ಹುಚ್ಚೆ ಅನ್ನೋದು ವ್ಯಕ್ತ ಆಯ್ತಲ್ಲ. ನಂಗೆಂತ ಹುಚ್ಚೆ? ನಾನು ಸಾಲ್ವನನ್ನು ಮದುವೆ ಆಗುವವಳು, ಸಾಲ್ವನಲ್ಲದೆ ಪರಪುರುಷರನ್ನು ಕಣ್ಣೆತ್ತಿ ನೋಡುವವಳಲ್ಲ, ಮೈ ಮುಟ್ಟುವವಳಲ್ಲ. ಸರಿ, ಎಂತಾಯ್ತು? 60 ಆಯ್ತಲ್ಲ ನಿಮಗೆ? ಹೌದು. 80 ಆದವರಿಗೆ ಪೂರ್ಣ ಹುಚ್ಚು, 60ರಿಗೆ ಅರೆ ಹುಚ್ಚು. ಅದಕ್ಕೆ ಯೌವನವತಿಯಾದಂತಹ ಹುಡುಗಿನ ಹತ್ತಿರದಲ್ಲಿ ಇರುವಾಗ ಕೈ ಹಿಡಿ, ಕೈ ಮೈ ಮುಟ್ಟುವಂತ ಚಪಲ ಬಿಡುಗಡೆ. ನಿಮಗೆ ನಾ ಮರದ ತುಂಡೆ ಗತಿ, ಮತ್ತೆಂತದಿಲ್ಲ. ಎಂತದು? ನಾನು ನೀನು ಅಂತ ಮಾತಾಡ್ತಿದ್ದೆ. ನಿಮಗೆಲ್ಲ ಮರ ತುಂಡೆ ಕಾಣುದು ಹಾಗೆ ಅಲ್ಲ. ಕತ್ತರಿಸಿದ್ದು ಬುಡ ಕತ್ತರಿಸಿಲ್ಲ. ಒಂದು ಆಳೆ ಹತ್ರ ಬಿಟ್ಟು ಕತ್ತರಿಸಿದ್ರು. ಮರದ ತುಂಡು ನೋಡ್ಕೊಂಡು ನೀನು ಅಂತ ಮಾಡಿದೆ. ಯಾಕೆಂದ್ರೆ ನೀನು ಹಾಗೆ ಒಂದು ಮರದ ತುಂಡು ನಂಗೆ ಇದೆಯಲ್ಲ. ಅಲ್ಲ, ನಿಮಗೀಗ ಯಾವ್ದು ಕಂಡ್ರೆ ಹಾಗೆ ಕಾಣುದು. ನಿಮಗೆ ಮರದ ಕೊರಡು ಹತ್ರ ಆಯ್ತು ನಿಮಗೆ. ಅಂಬೆ ಏನೋ ಏನ್ ಮಾತಾಡ್ದೆ? ಈ ಹಳೆಯ ಮುದುಕನಿಗೆ ಎಳೆ ಹೆಣ್ಣು ಮಕ್ಕಳ ಮೈ ಕೈ ಮುಟ್ಟುವ ಚಪಲ ಯಾವ ಲೆಕ್ಕದಲ್ಲಿ ಹೇಳುವುದು ನೀನು? ಯಾವ ಲೆಕ್ಕದಲ್ಲಿ ಹೇಳ್ಬೇಕಾ? ಹೇಳು. ಹುಡುಗರನ್ನಾದ್ರೂ ನಂಬುವುದು, ಈ ಮುದುಕರನ್ನು ಎಷ್ಟಕ್ಕೂ ನಂಬುವ. ಸತ್ಯ ಹೇಳು. ಯಾವ ಮುದುಕನಿಂದ ಶೋಷಣೆಗೆ ಒಳಗಾಗಿದ್ದೆ ನೀನು? ಯಾವ ಮುದುಕ ನಿಂಗೆ ಕಿರುಕುಳ ಕೊಟ್ಟಿದ್ದ ಹೇಳು?
ಏನು ಅನುಭವವೇ ಆಗಬೇಕು ಅಂತಿಲ್ಲ. ಆಧಾರ ಇಟ್ಟು ಹೇಳ್ಬೇಕು, ಒಟ್ಟಾರೆ ಮಾತಾಡ್ಬಾರ್ದು. ಅಲ್ಲ, ನಾನು ಹೇಳ್ತೇನೆ, ತಿಳುವಳಿಕೆಯನ್ನು ಹೇಳ್ತೇನೆ. ಹೇಳು. ಬೇಕಾದ್ರೆ ಯಾರು ಬೇಕಾದ್ರೆ ನಾಳೆ ಹೋಗಿ ಪರೀಕ್ಷೆ ಮಾಡಿ ನೋಡಿ. ಎಂತ ಪರೀಕ್ಷೆ? ಮುದುಕರ ಹತ್ರ ಕೇಳುದು. ಏನಂತ? ಏನಜ್ಜ ನೀನು ಮದುವೆ ಆಗುತ್ತೀಯಾ ಅಂತ. ಕೇಳಿದ್ರೆ ಯಾವ ಮುದುಕರು ನಾನು ಮದುವೆ ಆಗೋದಿಲ್ಲ ಅಂತ ಹೇಳುದಿಲ್ಲ. ಮತ್ತೆ ಅವ್ರು ಹೇಳುದೆಂತದ್ದು? ಎಂತದ್ದು? ನನಗಿನ್ನು ಯಾರು ಹುಡುಗಿ ಕೊಡ್ತಾರೆ ಅಂತ ಹೇಳುದು. ಅದರ ಧ್ವನಿ ಎಂತದ್ದು? ಏನು? ಹುಡುಗಿ ಸಿಕ್ಕಿದ್ರೆ ನಾನು ಈಗಲೂ ಮದುವೆ ಆಗುತ್ತೇನೆ ಅಂತ. ಅಷ್ಟು ಚಪಲ ನಿಮಗೆ ಅಲ್ಲ. ತಾಡಿ, ನೀನೇ ಹೇಳಿದ್ದೆ 60ಕ್ಕೆ ಅರಮರಳು, ಅರೆಮರಳು, 80ಕ್ಕೆ ಪೂರ್ಣ ಹುಚ್ಚು. ಈ 80 ಅಂತವ್ರ ಹತ್ರ ಹೋಗ್ಕೊಂಡು, ಅಂದ್ರೆ ಪೂರ್ಣ ಹುಚ್ಚಿನವ್ರ ಹತ್ರ ಮದುವೆ ಆಗ್ತೀರಾ ಭಟ್ರೆ ಅಂದ್ರೆ ಕೇಳ್ತಾರೆ ಅಂತ ಆದ್ರೆ ಕೇಳುವವರಿಗೆ ಎಷ್ಟು ಹುಚ್ಚು ಹೇಳು, ಅದೇ ನಾವೇನು ಒಂದು ಮಾತಿಗಾಗಿ ಕೇಳುದು. ಹೌದು, ಪರೀಕ್ಷೆ ಮಾಡುದು. ಹೌದು, ನಿಮ್ದು ಮಾತು, ನಮ್ದು ಶಾಸನವ. ಶಾಸನವ ನಮ್ದು ನ್ಯಾಯವಾದಿಗಳು ಹಿಡ್ಕೊಂಡೇ ವ್ಯವಹಾರ ಮಾಡ್ಬೇಕಾ ನಾವು? ಒಂದು ಮಾತು ಹೇಳ, ನೀವು ಮಾತಿಗಷ್ಟೇ ಪಾಪ, ನಮ್ದು ಪೂರ್ತಿ ಆಧಾರ ಗೀಧಾರ ಎಲ್ಲ ಇರ್ಬೇಕು. ನಾನು ಇನ್ನೊಂದು ಮಾತು ಹೇಳ, ಏನ? ಉಳಿದ ಮುದುಕರನ್ನ ನಾನು ಆಕ್ಷೇಪಿಸುವುದಿಲ್ಲ, ಆದ್ರೆ ನಿಮ್ಮನ್ನುಂಟಲ್ಲ, ಹೌದು, ಇಷ್ಟಕ್ಕೂ ಹೇಳುವಾಗ ನೀವು ನಂಬಿಕೆ ಅರ್ಹರಲ್ಲ. ಏನ್ ಮಾಡೈತಿ ಇತ್ತೀಚೆಗೆ ನಾ ಎಂತ ಮಾಡ್ತೇನೆ ನಂಗೆ ನೆನಪಿರುವುದಿಲ್ಲ. ಅದೇ ಹೇಳಿದ್ದು. ನಾ ಎಂತ ಮಾಡಿದ್ದೇನೆ? ಎಂತ ಮಾಡಿದ್ದ? ನಿಂಗೆ ಉಪದ್ರ ಮಾಡ್ದ? ನನಗೆ ಉಪದ್ರ ನನಗೆ ಗೊತ್ತಾಗಿದೆ ನಿಮ್ಮ ಸ್ವಭಾವ. ಏನ್ ಗೊತ್ತಾಗಿದೆ? ನೀವು ನನ್ನನ್ನು ನೋಡಿದಾಗ ನನ್ನನ್ನು ಕರೆದದ್ದು ಹೇಗೆ? ಕರೆದೆ ಅಂಬೇ. ಹೌದು, ದೀರ್ಘಾಂಧಿ ಅಲ್ಲ ನೀನು. ಹೌದಾ? ಹೌದು. ಎದುರುಗಡೆ ಚಂದದ ದನ ಬರ್ತಾ ಇರ್ಲಿ, ಹಿಂದುಗಡೆ ಬರುತ್ತಿರುವಂತ ಕೊಬ್ಬಿದ ಗೂಳಿ ಎತ್ತು ಆ ದನ ನೋಡ್ಕೊಂಡು ಹೀಗೆ ಕರೀದು ಅಂಬೆ ಅಂತ ಹೇಳಿ. ತಲೆ ಸರಿ ಇಲ್ದೆ ಹೋದವಳೆ ಎಂತ ಹುಟ್ಟು 3 ಸೋಮವಾರ ಆಗ್ಲಿಲ್ಲ, ನೀನ್ ನಂಗೆ ಕಲಿಸ್ತೀಯ. ನಿಮಗೆ ನಾಳೆಗೆ 24 ಗ್ರಹಣ ಆಗುತ್ತದಲ್ಲ, ಎಂತದು? ಮುಂದೆ ದನ ಹೋಗ್ತಿರುವಾಗ ಹಿಂದಿದ್ದು ಗೂಳಿ ಅಂಬೆ ಅಂತದ. ಮತ್ತೆಂತ? ಹೇಗೆ 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 ಅಂದ್ರೆ ಅದ್ರ ಭಾಷೆಯಲ್ಲಿ ಅದ್ರ ಹತ್ರ ಹೋಗುವ ಅಂತ ಕೇಳುದು. ಸಾಮಾನ್ಯದ ಬ್ರಾಹ್ಮಣ ಅಲ್ಲ ಇದು, ಮುದುಕ. ಆ ದನ ಎಂತ ಹೇಳ್ತೀವಿ ಅದೆಲ್ಲ ಗೊತ್ತಾಗ್ತದೆ. ಅನುಭವ, ಧರ್ಮಕ್ಕೆ ಹಣ್ಣಾದದ್ದೆಲ್ಲ ನಮ್ದೆಲ್ಲ. ನಾನು ಹೇಳಿದ್ದು ಅದು. ಹಾಗಿದ್ರೆ ಅಂಬೆ ಅಂತ ಕೂಗುದು ಯಾವುದು? ಕರು. ತಾಯಿ ಮುಂದೆ ಹೋಗ್ಬೇಕಿದ್ರ ಅಮ್ಮ ಬಿಟ್ಟು ಹೋಗಬೇಡ ಹೇಳು ಲೆಕ್ಕದಲ್ಲಿ ಕೂಗುದು ಕರು. ಈ ಇಷ್ಟು ಒಳ್ಳೆ ಭಾವನೆ ಇದ್ದಾಗ ಅದನ್ನು ತೆಕ್ಕೊಂಡು ಹೋಗಿ ನೀನು ಕೊಚ್ಚೆಗುಂಡಿಗೆ ಹಾಕ್ತೀಯಲ್ಲ. ನಿಮಗೆ ಏನ ನಿಮಗೆ ಆರಿದ್ದು ಗುಡ್ಡ ಹಾಕಲಿ ಧಮಕ್ಕೆ ರೋಗ ನಿಮಗೆ ಗೊತ್ತುಂಟಲ್ಲ. ನಿಮಗೆ ನಿಮ್ಮ ಸ್ವಂತ ಈಗ ನನ್ನಿಂದ ನಿನಗೆ ಅಪಾಯ ಇಲ್ಲ ಹೇಳು ನಿಂಗೆ ಗೊತ್ತುಂಟಲ್ಲ. ನಿಂಗೆ ಯಾಕೆ ನಿಮ್ಮ ಸ್ವಭಾವ ಉಂಟಲ್ಲ. ನನ್ನ ಸ್ವಭಾವ ಅಲ್ಲ, ನಿನಗೆ ಯಾಕೆ ಸಿಟ್ಟು ಅಂತ ನಂಗೆ ಗೊತ್ತಾಯ್ತು. ಈ ಭಟ್ನತ್ರ ಏನು ಕೂಡುದಿಲ್ಲಲ್ಲ. ಕೂಡದೆ ಹೋದ ಬಟ್ನಿ ನನ್ನ ಒಟ್ಟಿಗೆ ಕಳಿಸ್ದ್ರಲ್ಲ ಹೇಳುವುದೇ ಬೇಸರವಾ? ಪಾಪ ನಾನು ಪ್ರಪಂಚ ನಿನ್ನ ಲೆಕ್ಕಕ್ಕೆ ಬರ್ತೇನೆ. ನೋಡ, ಏನು ಇವತ್ತು ನೀನು ಆಡ್ದ ಮಾತು ನನ್ನ ಜನ್ಮಾಂತರಕ್ಕೂ ನಾನು ಮರೆಯೋದಿಲ್ಲ. ನಮ್ಮೂರಿನಲ್ಲಿ ನಾನು ಯಾರ ಮನೆಗೆ ಹೋದ್ರು, ಬೇಕಿದ್ರೆ ಗಂಡಸರಿಲ್ಲದೆ ಹೋದ ಮನೆಗೆ ಹೆಂಗಸರಷ್ಟೇ ಇದ್ದಾಗ ನಾನು ಹೋದ್ರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡದ್ದಿಲ್ಲ. ಬಹಳ ಜಾಣರು ಮಾಡಿದ್ದೆಲ್ಲ ಅತ್ರಾಣವೇ, ಅಪವಾದ ಇಲ್ಲ ಅಷ್ಟೇ. ಅಪವಾದ ಬರುವ ರೀತಿ ಎಲ್ಲೂ ನಡ್ಕೊಂಡದ್ದಿಲ್ಲ. ಅಂಥದ್ರಲ್ಲಿ ಇಂಥ ಮಾತಾಡ್ತೀಯಲ್ಲ. ಮಾತಾಡದೆ ಈ ಮಾತು ನನ್ನ ಹೆಂಡತಿ ಗೊತ್ತಾದ್ರೆ ನಾನು ಎಂತ ಮಾಡ್ತದ ಇದು. ಅಯ್ಯೋ ನನ್ನ ಯಾಕೆ ಸುಮ್ಮನೆ ಗಂಡಸು ಜನ್ಮ ನಿಮಗೆ? ಎಂತಕ್ಕೆ? ಹೆಂಡತಿ ಗಂಡನಿಗೆ ಹೆದರ್ಬೇಕಲ್ಲದೆ, ಹೌದು, ಗಂಡ ಹೆಂಡತಿಗೆ ಹೆದರಿಕೊಂಡು ಬದುಕುದಲ್ಲ. ಏನು ಸುಟ್ಟು ಜನ್ಮ ನಿಮ್ಮದು. ನೀವು ಅನುಭವ ಇಲ್ಲದೆ ಏನಾದ್ರೂ ಮಾತಾಡಬೇಡ. ಎಂತದ್ದು? ನಿಜವಾಗಿನುಂಟಲ್ಲ, ನಮಗೆ ಯೌವನ ಉಂಟು ಅಂತಾದ್ರೆ ನಾವು ಹೆಂಡತಿಗೆ ಹೆದರ್ಬೇಕಾದ ಅಗತ್ಯ ಇಲ್ಲ. ಯಾರು ಬಂದಾರು ಆ ಪ್ರಶ್ನೆ ಬೇರೆ. ವಯಸ್ಸಾದ ಮೇಲೆ ಹೆಂಡತಿ ಬಿಟ್ಟರೆ ಮತ್ತೆ ಯಾರು ಬರ್ತಾರೆ? ಅದಕ್ಕೆ ಹೆಂಡತಿಗೆ ಹೆದರುದ ನೀವು? ಈ ಸದ್ಯ ವಯಸ್ಸಾದವ್ರ ಹತ್ರ ಕೇಳು, ಅವರು ಹೌದು ಮಾರೇ ನಾವು ಸೋತದ್ದೇ ಅದರಲ್ಲಿ ಅಂತ. ಈಗ ನೀವು ಬರ್ತಿರಲ್ಲ ನೀವು? ಏನು ನೀ ಇಷ್ಟು ಹೇಳಿದ್ಮೇಲೆ ನಾ ಎಲ್ಲೂ ಬರೋ ಪ್ರಶ್ನೆ ಇಲ್ಲ. ಒಂದು ನನ್ನ ವಯಸ್ಸಿಗೆ ಅವಮಾನ ಮಾಡ್ಬಿಟ್ಟೆ ನೀನು, ಮತ್ತೆ ಭಯಂಕರ ಮಾತಾಡ್ತೆ. ಸಾಲುವ ನಲ್ಲದೆ ಬೇರೆ ಪರಪುರುಷರ ಕಣ್ಣೆತ್ತಿ ನೋಡುವವಳೆಲ್ಲ ಮುಟ್ಟುವವಳೆಲ್ಲ ಮಾಪತಿರತ್ತೆ ನೀನು. ಆಗುತ್ತೇನೆ ನಿನ್ ಜನ್ಮಕ್ಕೆ ಬೆಂಕಿ ಬೀಳ್ಲಿಕ್ಕೆ ನಿಮಗೆ ನಾನ್ ನಿನ್ನ ಹತ್ರ ಕೇಳ್ತೇನೆ. ನಿನ್ನ ಹಣೆ ಬರ ನನ್ಗೆ ಗೊತ್ತಿಲ್ವಾ? ಸಾಲವು ನಿಂಗೆ ಮಾತು ಕೊಟ್ಟು ಭೀಷ್ಮರೊಟ್ಟಿಗೆ ಓಡ್ ಬಂದವಳು ನೀನು. ಧಿಕ್ಕಾರ ಧಿಕ್ಕಾರ, ಅಂಬೆ ಜೀವನಕ್ಕೆ ಧಿಕ್ಕಾರ. ಏನ್ ಮಾಡುವ, ನಮ್ಮವ್ರು ಯಾರು ಇಲ್ಲ ಈಗ. ವಯಸ್ಸಾದವ್ರನ್ನೇ ಒಟ್ಟು ಮಾಡೋ ಒಂದು ಮುಷ್ಕರ ಮಾಡ್ತಿದ್ದೆ ನಾನು. ಎಂಥದ್ದು ಇಲ್ಲ. ಅದೆಲ್ಲ ಇರ್ಲಿ, ನಾನು ಸಾಲ್ವನಿಗೆ ಹೊರಟದ್ದು. ಬನ್ನಿ ಹೋಗುವ. ನೀ ಹೇಳ್ಬೇಕಿದ್ರು ಹೋಗು. ನೀವು ನೀವು ನಂಗೆ ಸಂಬಂಧ ಇಲ್ಲ.
ನಾನೀಗ ವಿಶ್ರಾಂತಿ ಇಲ್ಲೇ ಮಲ್ಕೊಳ್ತೆ. ಇದು ಧೂಳು ದಾರಿ ಮಣ್ಣು. ನಿಜವಾದ ಮಣ್ಣಿನ ಮಗ ನಾನೇ. ಕೆಲವರೆಲ್ಲ ನಾವು ಮಣ್ಣಿನ ಮಕ್ಕಳು ಅವ್ರ ಜೀವಮಾನ ಇಡೀ ಪಾಪ ಪಾದರಕ್ಷೆ ಹಾಕ್ಕೊಂಡೇ ತಿರುಗಿದ್ರೆ ಬಿಟ್ಟರೆ ಮಣ್ಣು ಮೆಟ್ಲೇ ಇಲ್ಲ ಅವರು. ವಾಹನದಲ್ಲೇ ಓಡಾಡುದು, ಹೇಳುದು ಮಣ್ಣಿನ ಮಕ್ಕಳು. ನಾನು ಹಾಗಲ್ಲ, ನಿಜವಾದ ಮಣ್ಣಿನ ಮಗ. ಹುಟ್ಟದ್ದು ಮಣ್ಣಲ್ಲಿ, ಬೆಳೆಯುವುದು ಮಣ್ಣಲ್ಲಿ, ಸಾಯುವುದು ಮಣ್ಣಲ್ಲಿ, ಸೆಗಣಿ ಬೇಕಾ? ನಿಮ್ಮಲ್ಲಿ ಯಾಕೆ ಪಾಲ್ ತೆಗೆದು ಮಾತಾಡ್ತೀನಿ ನೀನು ಮೂರ್ಖ. ಇದು ಉತ್ತರ ದಿಕ್ಕು ಯಾವ ಬದಿಗೆ? ಉತ್ತರ. ಹೌದು, ಉತ್ತರ ಮೇಲೆ ಮೇಲೆ. ನೀವು ಹುಟ್ಟಿದ ಮೇಲೆ ಎಲ್ಲ ಮೇಲೆ ಆಗುದೆ. ಮತ್ತೆ ಉತ್ತರ ಇರ್ತದಕ್ಕೆ ನಿಮಗೆ ಈಗ ಮಲಗು ತಲೆ ಕಟ್ಕೊಂಡು ಹೋಗೋ ವಿಷಯ ಉಂಟು. ನೀವು ಬರುವುದಿಲ್ವಾ? ಎಲ್ಲ ಬರುವುದಿಲ್ವ? ಏನು ಅಗತ್ಯ ಇಲ್ಲ. ಹಾ, ಈ ಚೋಟುದ್ದೆಲ್ಲ ಧರಣಿ ಸುರ ನಿಂತ್ಯನಲ್ಲಿ ಕಂಬೆಯು ಬರಿದೆ ಹೊತ್ತನು ಕಳೆಯಬೇಡೈ, ಬರಿದೆ ಹೊತ್ತನು ಕಳೆಯಬೇಡೈ, ಬರಿದ ದ್ರವ್ಯವ ಕೊಡುವೆ ಸಾಲ್ವನ ಬಳಿಗೆ ತೆರಳಿದರೆ, ಭರಿತ ದ್ರವ್ಯವ ಕೊಡುವೆ ಸಾಲ್ವನ ಬಳಿಗೆ ತೆರಳಿದರೆ. ನಾನು ಅಲ್ಲಿಗೆ ಹೋದ ಮೇಲೆ ಮದುವೆ ಆಗುತ್ತೇನೆ, ರಾಣಿ ಆಗುತ್ತೇನೆ, ನನ್ನನ್ನು ಕರ್ಕೊಂಡೋಗಿ ಮುಟ್ಟಿಸಿದ ಇವರಿಗೆ ಎಂತ ಸಿಗುತ್ತದೆ? ಲಾಭ ಎಂದು ಯಾರು ಮಾಡ್ತಾರೆ? ಸುಮ್ಮನೆ ಎಂತ ಕೊಡ್ತೀನಿ ಹೇಳಿದ್ರೆ ಬರ್ಲಿಕ್ಕೆ ಬರ್ಬಹುದಪ್ಪ. ಭಟ್ರೆ, ಓ ಭಟ್ರೆ, ಮಾತಾಡಬೇಡ, ನಿದ್ದೆ ಬಂದಿದೆ ನನಗೆ. ಅಲ್ಲ, ನಿದ್ದೆಯಲ್ಲಿ ಯಾರಾದ್ರೂ ಮಾತಾಡ್ತಾರಾ? ನಾನು ನಿದ್ದೆಗಣ್ಣಲ್ಲೇ ಮಾತಾಡುದು. ಅಲ್ಲ ಇರ್ಲಿ, ಈಗ ನಿಮಗೆ ಪೂರ್ಣ ನಿದ್ದೆ ಬರ್ಲಿಲ್ಲ ಅಲ್ಲ? ಅರ್ಧಂಬರ್ಧ ನಿದ್ದೆ ಬಂದ್ರೆ ಹೀಗೆ, ಪೂರ್ಣ ನಿದ್ದೆ ಬಂದ್ರೆ ಹೀಗೆ ಮಲ್ಕಂತೀನಿ. ಭಟ್ರೆ ಹೇಳಿ ಭಟ್ರೆ, ಈಗ ನಿಮಗೆ ಮದುವೆ ಅದು ನಿದ್ದೆ ಬರ್ಲಿಲ್ಲ ಅಲ್ಲ? ಭಟ್ರೆ ಬರುದು ನೋಡು. ಅಲ್ಲ ಇರ್ಲಿ, ನಮಗೆ ನಮ್ಮ ಹಣೆ ಬರ ಎಲ್ಲ ಮಾಡಿ ಹಾಕ್ತಿದ್ದವ ಯಾರು? ಶಂಕರ ದೇವ್ರ. ಇರ್ಲಿ, ನಮ್ಮ ನಿಂತೊಂದಾಕಿ ನನ್ನ ಒಟ್ಟಿಗೆ ಕೂಡಿಸಿ ಗಂಟೆ ಹಾಕಿ ಆಚೆ ಕಡೆ ನಿಮ್ಮ ಮೂಲ ನೋಡ್ರಿ ಶಂಕರನೇ. ಹೌದಪ್ಪ, ವಿಶ್ವನಾಥ ದೇವ ವಿಶ್ವನಾಥಾಂತರ ಶಂಕರನೇ. ಹೌದಪ್ಪ. ಈಚೆ ಕಡೆ ನಮ್ದು ಅಡ್ನಾಮ, ನಮ್ದು ಮೂಲ ಶಂಕರನೇ. ಎರಡು ಒಟ್ಟಾಕ ನಮ್ ಸರ್ವನಾಶ ಮಾಡಿ ಅವ್ನು ಬದಿ ನಿಂತ್ಕೊಂಡು ಚಂದ ನೋಡ್ತಿದ್ದೆ. ಭಟ್ರೆ ವಾ ಭಟ್ರೆ, ಈಗ ನಿಮಗೆ ಮದುವೆ ಆಗಿದೆ ಅಲ್ಲ? ಮದುವೆ ಆಗಿದೆ. ನನ್ನ ಕೆಣಕ ಬೇಡ, ಎಂತದ್ದು ಹೆಂಡತಿ ಗೊತ್ತಾದ್ರೆ ಅಂತ ಹೇಳಿದ್ಮೇಲೆ ಮತ್ತೆ ಮದುವೆ ಆಗಿದೆ ಹೇಳುದಾ? ಹಾಗಲ್ಲ ಭಟ್ರೆ, ನಾನೊಂದು ದೃಢ ಮಾಡಿಕೊಂಡದ್ದು. ಗಟ್ಟಿ ಮಾಡ್ಕೊಳ್ಳು. ಕೆಲವರೆಲ್ಲ ಮದುವೆ ಆಗದೆ ಸಾಧನೆ ಮಾಡುವವರಿದ್ದಾರೆ. ನಮ್ದದಿಲ್ಲ. ನಮ್ದೇನಿದ್ರು ಮದುವೆ ಆದ್ಮೇಲೆ ಸಾಧನೆ, ಮೊದಲು ಸಾಧನೆ ಮಾಡು ಸಾಲಲ್ಲ ನಮ್ದು. ಇರ್ಲಿ, ಮದುವೆ ಆದದಿದ್ರೆ ನಿಮಗೂ ಮಕ್ಕಳಾಗಿದ. ಸಿಟ್ಟಲ್ಲ, ಆಡು ಮಾತಾಡೋ ನೀನು. ನಿಮಗೂ ಮಕ್ಕಳಾಗಿದೆ ಅಂದ್ರೆ ನನಗೆ ಮಿತ್ರರಿಂದ ಪುತ್ರ ಲಾಭವ ಆತಲ್ಲ ಹೇಳಬಾರ್ದು. ಹಾ, ಏನ ಎಂತ ಹೇಳುದು ನೀವು? ಹಾಗೆ ಹೇಳಿದ ನಾನು. ಕೆಣಕ ಬೇಡ. ನೋಡಿ, ಮಕ್ಕಳು ಬೇಕು ಮಕ್ಕಳು ಬೇಕು ಅಂತ ಪೂಜೆ ತಪಸ್ಸು ಮಾಡೋರಿಗೆ ಮಕ್ಕಳಾಗುತ್ತದೆ. ಮಕ್ಕಳಾಗ್ತದೆ ಇದ್ರೆ ಅದ್ರ ಪೂಜೆ ಮಾಡೋ ಭಟ್ರಿಗೆ ಎಷ್ಟಾಗಬೇಡ. ಹೌದಾ? ಪೂಜೆ ಮಾಡು ಪೂಜೆ ಮಾಡು ಅಂತ ಕತ್ರಿಕಾ ಮಿಷ್ಟೆ ಮಾಡ್ತಾ ಹೇಳುದು ಆ ಪರಿಸ್ಥಿತಿ. ಹಾಗಲ್ಲ, ಮಕ್ಕಳಾಗಬೇಕು ಅಂದ್ರೆ ದೈವಾನುಗ್ರಹ ಬೇಕು. ಅದು ಬೇಕು. ಆ ದೈವಾನುಗ್ರಹದಿಂದ ನಿಮಗೂ ಮಕ್ಕಳಾಗಿದೆ. ಇದೇ ಆದ್ರೂ ಒಪ್ತೇನೆ ನಾನು. ಹೌದಾ? ಎಷ್ಟು ಮಕ್ಕಳು? ಎಷ್ಟು? 9.5. ಆಯ್ತಾ? ಅದು 9 ಗೊತ್ತಾಗುತ್ತಿದ್ದು ವರೆ ಎಂತದ್ದು? ನನ್ನ ಹೆಂಡತಿ ಮತ್ತೆ ಗರ್ಭಿಣಿ. ಹೇರುವುದು ಅವಳು, ನಿಂಗೆಂತ ತಲೆ ಬಿಚ್ಚಿ. ಇದು ಸಾಧನೆ. ಹೌದಪ್ಪ. ಏನ್ ಸಾಧನೆ? ತಡಿಯ, ಈಗಷ್ಟೇ ಹೇಳಿದೆ ದೈವಾನುಗ್ರಹ ಅಂತ. ಹೌದು, ದೈವಾನುಗ್ರಹದಿಂದಲೇ ಆಯ್ತು ಅಂತ ತಿಳ್ಕ. ಈಗ ದೇವ್ರೇ ತಲೆ ಮೇಲೆ ಕೈ ಇಡ್ಬೇಕಾದ್ರೆ ನಿನ್ ದೇವ್ರು ಹೋದ್ನಾ? ಪಾಪ ಅಜ್ಜಿ ಪರಿಸ್ಥಿತಿ ಹೇಗಿರ್ಬೋದು? ಅದ್ರ ವಿಚಾರ ನಿಂಗೆ ಬೇಡ. ಇರ್ಲಿ, ಈಗ ಹೆಣ್ಣು ಮಕ್ಕಳು ಗಂಡು ಮಕ್ಕಳೆಲ್ಲ ಎಷ್ಟೋ? ಅದು ಹೇಳಿ ಸುಖ ಇಲ್ಲ. ಎಂತಾಯ್ತು? 5 ಜನ ಹೆಣ್ಣು ಮಕ್ಕಳು, 4 ಗಂಡು. ಅಳಿಯಂದಿರೆಲ್ಲ ಗಟ್ಟಿಯಾ? ಸುಮ್ಮನೆ ಏನು ಮದುವೆ ಆಗ್ಲಿಲ್ಲ ಯಾರಿಗೋ ಅಳಿಯಂದಿರು ಗಟ್ಟಿ ಅಂತೆ. ಹೌದೇ? ಹೆಣ್ಮಕ್ಳಿಗೆ ಮದುವೆ ಪ್ರಾಯ ಮೀರ್ತಾ ಉಂಟು, ಆದ್ರೂ ಮದುವೆ ಆಗ್ಲಿಲ್ಲ. ಗಂಡು ಮಕ್ಕಳು ಮದುವೆ ಪ್ರಾಯಕ್ಕೆ ಬಂದಿದ್ದಾರೆ, ಇನ್ನು ಉಪನಯನವೇ ಆಗ್ಲಿಲ್ಲ. ಬಡತನ. ಈಗಿನ ಪರಿಸ್ಥಿತಿ ಹೀಗೆ ಅಂತ ಅಲ್ಲ, ಇದು ಬಹುಶಃ ಹಿಂದೂ ಹೌದು ಮುಂದೂ ಹೌದು. ಏನು ಸ್ವಾಮಿ?
ಬ್ರಾಹ್ಮಣರಾಗಿಲ್ಲ ಹೇಳಿ ಯಾವುದೂ ಅಲ್ಲದೆ ಹೋದವರು ಕೆಲವು ಹೇಳುವವರು, ಆದ್ರೆ ಬ್ರಾಹ್ಮಣರ ಸ್ಥಿತಿ ಆಗಿದೆ ಹೀಗೆ ಅಂತ ಹೇಳುವವರು ಯಾರು ಇಲ್ಲ ಈ ಪ್ರಪಂಚದಲ್ಲಿ. ನಿಮ್ಮ ಬಡತನ ನಮ್ಮ ಹಣೆ ಬರ, ನಮ್ಗೆ ಅದು ಹೇಳಿ ಸುಖ ಇಲ್ಲ. ನಾನು ನಿವಾರಿಸಿಕೊಡ್ತೇನೆ. ಬಡತನ ಅಂತ ಹೇಳಲಿಕ್ಕೂ ಕಷ್ಟ, ನಮ್ಮ ಶಾಸ್ತ್ರಜ್ಞರು ಮಾಡಾಕದ ಗೋಳು. ಹೌದೌದೌದು. ಬ್ರಾಹ್ಮಣನಾದವ ಶ್ರೀಮಂತ ಆದ್ರೆ ಅವನ ಬ್ರಾಹ್ಮಣ್ಯ ಹೋಯ್ತು ಅಂತ ಅರ್ಥ ಅಂತ ಮಾಡಿಟ್ಟಿದ್ರು. ಹೌದು ನೋಡಿ ದುರಂತ ನೋಡು. ಹಾಗಾಗಿ ನಾವೇನ್ ಮಾಡ್ತೇವೆ ಕೇಳ್ರೆ, ಶ್ರೀಮಂತರಾದ್ರೂ ನಾವು ಶ್ರೀಮಂತರು ಹೇಳೋ ಪರಿಸ್ಥಿತಿ ಇಲ್ಲ. ಎಂತ ಕಷ್ಟದಲ್ಲಿದ್ದೇವೆ ನಮಗೆ ಗೊತ್ತು. ನಿಮ್ಮ ಕಷ್ಟ ನಾ ಪರಿಹರಿಸ್ತೇನೆ. ನಂಗೆಂತದ್ದು ಇಲ್ಲ ಪ್ರಶ್ನೆ ಬೇರೆ. ಸೌಬನಗರಿಗೆ ನನ್ನನ್ನು ಕರ್ಕೊಂಡೋಗಿ ಮುಟ್ಟಿಸಿದ್ರೆ 1 ಲಕ್ಷ ಮಾಡ್ತೇನೆ. 1 ಲಕ್ಷ.